ಹಾಯ್ ಎಲ್ರಿಗೂ ನಮಸ್ತೆ. ಈಗ ನಾನು ತೊಗೊಂಡಿರೋ ಟಾಪಿಕ್ ಬಂದು ವಿವೋ X80 ಮೊಬೈಲು. ಇದು ನನಗೆ ಬಂದಿದ್ದು ಬರ್ತ್ಡೇ ಗಿಫ್ಟಾಗಿ ನಮ್ಮ ಮೇಡಮ್ ಕೊಟ್ಟಿದ್ದು. ಇದು ಮೊಬೈಲ್ದು ಮಾಡೆಲ್ ಬಂದು ವಿವೋ X80. ಇವಾಗೆಲ್ಲ ಪ್ರೋ ಮತ್ತು ವಿವೋ X100 ಎಲ್ಲ ಬರ್ತಿದೆ. ಇದು ಅರೌಂಡ್ ಕಾಸ್ಟ್ ಬಂದು ನಿಮಗೆ 50,000 60,000 50,000 60,000 ಆಗುತ್ತೆ. ಇದು ಸಿಕ್ಕಿದ್ದು ಲಾಸ್ಟ್ ಬರ್ತ್ಡೇಗೆ. ಸೊ ಅದ್ರ ಹತ್ರ 1 ಇಯರ್ ಆಗಿದೆ ನಾನು ಇದು ಯೂಸ್ ಮಾಡ್ತಾ ಬಂದು ಮೊಬೈಲು. ಇದನ್ನು ತೊಗೊಂಡಿದ್ದು 35ಗೆ, ಅಂದರೆ ಡೆಮೋ ಫೋನು ತೊಗೊಂಡಿದ್ದು. ಸೊ ಅದರಿಂದ ಸ್ವಲ್ಪ ಕಾಸ್ಟ್ ಕಡಿಮೆ ಸಿಗುತ್ತೆ. ಡೆಮೋ ಫೋನ್ ಅಂದರೆ ಅದು ಕಂಪ್ನಿಗೆ ಅಡ್ವರ್ಟೈಸ್ಮೆಂಟ್ಗೆ ಅಂತ ಬಿಫೋರೇ ಕೊಟ್ಟಿರ್ತಾರೆ ಒಂದು 3 ಮಂತ್ಸ್. ಸೊ ಅದರಿಂದ ನಿಮಗೆ ಅದನ್ನ ಪ್ರೈಸ್ ಡಿಸ್ಕೌಂಟಲ್ಲಿ ಸಿಗುತ್ತೆ. 35 ಕಾಸ್ಟ್ ಆಗಿತ್ತು. ಇದು ಟೆಕ್ನಿಕಲ್ ಡಾಟಾ ಆಮೇಲೆ ಹೇಳ್ತೀನಿ. ಬಟ್ ಈ ಮೊಬೈಲ್ ನಮಗೆ ಮೇನ್ ಅಡ್ವಾಂಟೇಜ್ ಅಥವಾ ನಮ್ಗೆ ಇಷ್ಟ ಆಗಿದ್ದು ಮೊಬೈಲ್ ತೊಗೊಂಡು ನಾರ್ಮಲ್ ಪರ್ಸನ್ಸ್ಗೆ ಅಂತ ಹೇಳಿದ್ರೆ ಬ್ಯಾಕ್ ಕ್ಯಾಮ್ರಾ, ರೇರ್ ಕ್ಯಾಮ್ರಾ ಅಂತೀವಲ್ಲ, ಸೂಪರ್ವಾಗಿದೆ. ಅದ್ರ ಹತ್ರ ಅದು ಒಳ್ಳೆ ಕ್ವಾಲಿಟಿ DSLR ಕ್ಯಾಮ್ರಾ ರೇಂಜಿಗೆ ಬರುತ್ತೆ. ಒಳ್ಳೆ ಲೈಟಿಂಗ್ಸ್ ಇದ್ದರೆ ನೀವು ನೇಚರ್ ಅಥವಾ ಟ್ರಿಪ್ಗೆ ಹೋದರೆ ರೇರ್ ಕ್ಯಾಮ್ರಾದಲ್ಲಿ ಪಿಕ್ಸ್ಗಳು ಮಾತ್ರ ಪೊಟ್ರಿಯಾಟ್ ಮೋಡಲ್ಲಿ ತೆಗೆದ್ರೆ DSLR ಏನಿದೆ ಅದು ರೇಂಜ್ಗೆ ಬರುತ್ತೆ. ಸ್ಕ್ರೀನ್ ಡಿಸ್ಪ್ಲೇ ಆಗ್ಬೋದು, ಅಮೂಲ್ ಡಿಸ್ಪ್ಲೇ ಅಂತ ಕೊಟ್ಟಿದ್ದಾರೆ. ಬಟ್ ಡಿಸ್ಪ್ಲೇ ಮಾತ್ರ ಬ್ರೈಟ್ನೆಸ್ ಮಾತ್ರ ಹೆವಿ ಇದೆ. ಮತ್ತು ನೀವು ಟಚ್ ಸೆನ್ಸರ್ ಆಗ್ಬೋದು, ಅಲ್ಟಿಮೇಟಾಗಿ ವರ್ಕ್ ಆಗುತ್ತೆ. ಮೂಮೆಂಟ್ ಆಗಲಿ ಮತ್ತು ಕರ್ವ್ ಡಿಸ್ಪ್ಲೇ ಕೊಟ್ಟಿದ್ದಾನೆ. ಮತ್ತು ಚಾರ್ಜು ಅಷ್ಟೇ ತುಂಬ ಟೈಮ್ ಹತ್ರ ಒಂದು ಕಂಟಿನ್ಯೂಸ್ ಫಿಲಮ್ ನೋಡಿದ್ರೆ ಒಂದು 10 ಅವರ್ ಅಷ್ಟು ಕಂಟಿನ್ಯೂಸ್ ಬರುತ್ತೆ. ಇದು ನಾವು ತೊಗೊಂಡಿದ್ದು 1 ಇಯರ್ ಆಗಿರೋದ್ರಿಂದ ಮೇ ಬಿ ಕಾಸ್ಟ್ ಈಗ ಕಂಪೇರ್ ಮಾಡಿದ್ರೆ ಹೈ ಅನಿಸುತ್ತೆ. ಬಟ್ ಆಗ್ಲೂ ಒಳ್ಳೆ ಫೀಚರ್ಸೇ ಕೊಟ್ಟಿದ್ದ. 5G ಆಗೋದು ಮತ್ತು ವೈಫೈ ಕಾಲಿಂಗ್ ಆಗ್ಬೋದು, ತುಂಬ ಹೈಯರ್ ಆ್ಯಂಡ್ ಫೀಚರ್ಸ್ ಕೊಟ್ಟಿದ್ದಾನೆ ಇದರಲ್ಲಿ. ಟೆಕ್ನಿಕಲ್ ಡಾಟಾಗೆ ಬಂದರೆ ಇದರಲ್ಲಿ 8GB ರೀಡ್ ಆಕ್ಸ್ ಮೆಮೊರಿ ಆಗಲಿ, ಇದರಲ್ಲಿ ರಾಮಲ್ಲಿ ರೀಡ್ ಓನ್ಲಿ 128GB ರೀಡ್ ಓನ್ಲಿ ಮೆಮೊರಿ, ಮತ್ತು ಅಮೂಲ್ ಡಿಸ್ಪ್ಲೇ, ಮಲ್ಟಿ ಆಕ್ಸ್ ಟಚ್ ಕೊಟ್ಟಿದ್ದಾನೆ, ಮತ್ತು 4500 mAh ಬ್ಯಾಟ್ರಿ ಕೊಟ್ಟಿದ್ದಾನೆ. 5G ಇದೆ. ಮತ್ತು ವೆಯ್ಟ್ ಬಂದು 206 ಗ್ರಾಮ್ ಇದೆ. ಮೇ ಬಿ ಸ್ವಲ್ಪ ವೆಯ್ಟ್ ಅನಿಸ್ಬೋದು ಬಿಕಾಸ್ ಬಾಡಿ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ನಾನು ಸ್ವಲ್ಪ ಬಿದ್ರೂ ಕಾರ್ನರ್ಗಳಲ್ಲಿ ಸ್ಟ್ರೆಂತ್ ಇದೆ. ಅಷ್ಟು ಬೇಗ ಡ್ಯಾಮೇಜ್ ಆಗೋಂಥ ಫೋನಲ್ಲ. ಬಟ್ ನಾನು ಈ ಮೊಬೈಲ್ನ ಯಾವುದೇ ಮೊಬೈಲ್ ಕಂಪೇರ್ ಮಾಡಲಿಕ್ಕೆ ಹೋಗಲ್ಲ. ಬಿಕಾಸ್ ರೀಸನ್ ಎಲ್ಲ ಮೊಬೈಲಲ್ಲೂ ಒಳ್ಳೆ ಫೀಚರ್ಸ್ ಬಂದಿದ್ದಾವೆ. ಬಟ್ ಏನಾದರೆ ಕಾಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ, ಇಲ್ಲ ಕ್ವಾಲಿಟಿ ಕಡಿಮೆ ಇರುತ್ತೆ. ನೀವು ಎಲೆಕ್ಟ್ರಿಕಲ್ ಗ್ಯಾಜೆಟ್ಸ್ಗೆ ಹೋದಾಗ ಕಾಸ್ಟ್ ಸೇಮ್ ಇರುತ್ತಿಲ್ಲ, ಕಾಸ್ಟ್ ಕಡಿಮೆ ಜಾಸ್ತಿ ಇರುತ್ತೆ. ಬಟ್ ಅದ್ರದ್ದು ಕ್ವಾಲಿಟಿ ತುಂಬ ವೇರಿ ಇರುತ್ತೆ. ಕಡಿಮೆ ಕಾಸ್ಟ್ ತೊಗೊಂಡು ಒಂಥರ ಕ್ವಾಲಿಟಿ ಇರುತ್ತೆ, ಜಾಸ್ತಿ ಕಾಸ್ಟ್ ಕೊಟ್ಟಾಗ ಕ್ವಾಲಿಟಿ ಬೇರೆಯೇ ಇರುತ್ತೆ. ಬಟ್ ಫೀಚರ್ಸ್ ಸೇಮ್ ಇರುತ್ತೆ. ಸೊ ಅದರಿಂದ ಕಂಪ್ಯಾರಿಸನ್ಗಿಂತ ಹೆಚ್ಚಾಗಿ ನಾವು ಯೂಸ್ ಮಾಡಿರೋ ಮೊಬೈಲ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಮೊಬೈಲು. ಇದರಲ್ಲಿ ನೆಗೆಟಿವ್ ಅಂತ ಬಂದರೆ ಈಗ ಲಾಸ್ಟ್ ಒಂದು 6 ಮಂತಿಂದ ಮೇ ಬಿ ಗ್ರೀನ್ ಲೈನ್ ಏನೋ ಬರ್ತಿದೆ ಡಿಸ್ಪ್ಲೇಯಲ್ಲಿ. ಮೇ ಬಿ ಇದು OnePlusಲ್ಲಿ ಫಸ್ಟ್ ಬರ್ತಿತ್ತು, ಈಗ ವಿವೋದಲ್ಲಿ ಬರ್ತಿದೆ. ಮೇ ಬಿ ಡಿಸ್ಪ್ಲೇ ಎಲ್ಲರೂ ಕಾಮನ್ ಆಗಿ ಒಂದೇ ವೆಂಡರ್ ಬೈ ಮಾಡ್ತಾನೆ ಅನಿಸುತ್ತೆ. ಮೇ ಬಿ ಡಿಸ್ಪ್ಲೇಲಿ ಪ್ರಾಬ್ಲಮ್ ಬರ್ತಿದೆ. ನಾನು ಕೇಳ್ಬಿಟ್ಟಿಗೆ ಇದು ಯಾವುದು ಐಫೋನಲ್ಲೂ ಏನೋ ಬರ್ತಿದೆ ಅಂತ ಕೇಳ್ಬಿಟ್ಟೆ. ಬಟ್ OnePlusಯಿಂದ ಪೂರ್ತಿ ವಾರಂಟಿ ಇಲ್ದವರು ಡಿಸ್ಪ್ಲೇನ ರೀಪ್ಲೇಸ್ ಮಾಡಿಕೊಡ್ತಿದ್ದಾರೆ. ಮತ್ತು ಈಗ ವಿವೋಗೂ ಅಷ್ಟೇ, ನಿಮ್ಮದು ವಿತಿನ್ ವಾರಂಟಿ ಒಳಗಡೆ ಬಂದರೆ ಅಥವಾ ಬಿಲ್ ಇದ್ದರೆ ಮೇ ಬಿ ಅದನ್ನು ನಿಮಗೆ ರೀಪ್ಲೇಸ್ ಮಾಡಿಕೊಡ್ತಿದ್ದಾರೆ. ನೆಗೆಟಿವ್ ಏನಂದ್ರೆ ಆಫ್ಟರ್ ನೀವು ಅದನ್ನು ರೀಪ್ಲೇಸ್ ಮಾಡಿದ್ಮೇಲೆ ನಿಮ್ಗೆ ಅಂತ ಏನು ಸ್ಟಾರ್ಟಿಂಗ್ ಮೊಬೈಲ್ ತೊಗೊಂಡಾಗ ಏನು ಅದು ಫ್ರೆಶ್ನೆಸ್ ಆಗಲಿ, ಆ ಬ್ರೈಟ್ನೆಸ್ ಆಗಲಿ, ಆ ಡಿಸ್ಪ್ಲೇ ನಿಮಗೆ ಏನು ಫಾಸ್ಟ್ ಇರುತ್ತೆ. ಬಟ್ ಆಫ್ಟರ್ ಅದನ್ನು